ದರ್ಶನ್ ಸೇರಿ ನಾಲ್ವರನ್ನ ಹಿಂದೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಇತರರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಕೂಡ ಚರ್ಚೆ ಗಂಭೀರ ಮಟ್ಟದಲ್ಲಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬಂದಿಖಾನೆ ಅಧಿಕಾರಿಗಳಿಂದ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಆಗಿದೆ. ದರ್ಶನ್ ಜೈಲಲ್ಲಿ ಯಾವೆಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಪರಪ್ಪನಗ್ರಹಾರ ಅವ್ರಿಗೆ ಬೇಡ, ಬೇರೆ ಜೈಲಲ್ಲಿ ಹಾಕಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಕೋರ್ಟ್ ಮಾಡ್ತಾರೆ, ಟಿಪ್ಪಣಿಗಳನ್ನು ಕೊಡ್ತಾರೆ. ನಿಖರ ಕಾರಣಗಳನ್ನ ಈಗಾಗಲೇ ಪಟ್ಟಿ ಮಾಡಿ ಕೋರ್ಟ್ಗೆ ತಿಳಿಸೋದಕ್ಕೆ ಪೊಲೀಸರು ಅಪ್ಲಿಕೇಶನ್ ಹಾಕೋದಕ್ಕೂ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ಲೋಪದೋಷ ಆದ್ರೂ ಕೂಡ ಕೋರ್ಟ್ ರಿಜೆಕ್ಟ್ ಮಾಡಿಬಿಡುತ್ತೆ. ಹೀಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿಂದೆ ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಲಾಗಿತ್ತು. ಬಟ್ ಅರ್ಜಿಯಲ್ಲಿ ಆದಂತಹ ಲೋಪದೋಷಗಳಿಂದ ಅದನ್ನ ರಿಜೆಕ್ಟ್ ಮಾಡಿತ್ತು ಕೋರ್ಟ್. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಸಂಬಂಧ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು, ಯಾವೆಲ್ಲ ಕಾರಣಗಳನ್ನು ಕೊಡಬೇಕು ಅಂತ ಇದ್ದಾರೆ, ಮತ್ತೆ ಪರಪ್ಪನಗ್ರಹಾರನೇ ಹೈ ಸೆಕ್ಯೂರಿಟಿ ಜೈಲು ಅಂತ ಬಂದಿಖಾನೆ ಇಲಾಖೆ ಹೇಳುತ್ತೆ. ಈಗ ಅದನ್ನ ಬಿಟ್ಟು ಬೇರೆ ಜೈಲುಗಳಂದ್ರೆ ಏನೇನು ಆಪ್ಷನ್ಸ್ ಗಳನ್ನ ನೋಡ್ತಾ ಇದ್ದಾರೆ, ಕೋರ್ಟ್ಗೆ ಯಾವ ರೀತಿ ಮನವರಿಕೆ ಮಾಡ್ಕೊಡೋದಕ್ಕೆ ಮುಂದಾಗಿದ್ದಾರೆ? ಮಮತಾ, ಪರಪ್ಪನಗ್ರಹಾರ ಜೈಲಲ್ಲಿ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಇದ್ದಾವೆ. ಬೆಂಗಳೂರು ವ್ಯಾಪ್ತಿಗೆ ಇದೇ ಚೆನ್ನಾಗಿರುವಂಥ ಸೆಲ್ಲು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಈಗ ಹೈಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಕೆ ಮಾಡಬೇಕಾದವು ಕೂಡ ಇಲ್ಲೇ ಆಗಿರುವಂಥ ಲೋಪದೋಷಗಳೇನು, ಈತ ಯಾವ ಕಾರಣಕ್ಕಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಬೇಕಾಗುತ್ತೆ. ಒಂದು ಚೂರು ಎಡವಟ್ಟಾದರೂ ಕೂಡ ಕೋರ್ಟು ಅಧಿಕಾರಿಗಳ ಮೇಲೆ ಗರಂ ಆಗುವಂಥದ್ದು ಅಥವಾ ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಈ ಹಿಂದೆ ಕೂಡ ವಿಲ್ಸನ್ ಗಾರ್ಡನ್ ನಾಗನನ್ನು ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಇರೋದಕ್ಕಾಗೋದಿಲ್ಲ, ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿ ಸಲ್ಲಿಸಿರ್ತಾರೆ. ಆದರೆ ಅಲ್ಲಿ ಸಲ್ಲಿಸಿದಂಥ ಕೆಲವೊಂದು ಎಡವಟ್ಟುಗಳಿಂದಲಾಗಿ ಆತನನ್ನು ಆ ಅರ್ಜಿಯನ್ನು ಕೂಡ ಕೋರ್ಟ್ ವಜಾ ಮಾಡಿತ್ತು. ಹಾಗಾಗಿ ಈ ಬಾರಿ ಆ ರೀತಿಯಾಗಿ ಯಾವುದೇ ರೀತಿಯ ಎಡವಟ್ಟು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಮತ್ತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಯಾವೆಲ್ಲ ಅಂಶಗಳು ಈತ ಉಲ್ಲಂಘನೆ ಮಾಡಿದ್ದಾನೆ, ಅದು ಯಾವ ಕಾರಣಕ್ಕಾಗಿ ಈತ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾಗಿದೆ ಅನ್ನೋದನ್ನು ಕಾನೂನು ತಜ್ಞರ ಜೊತೆ ಚರ್ಚಿಸಿ ಅವೆಲ್ಲ ಅಂಶಗಳನ್ನು ಕೂಡ ಪಟ್ಟಿ ಮಾಡಿ ನಂತರದಲ್ಲಿ ಕೋರ್ಟ್ಗೆ ಸಲ್ಲಿಸಬೇಕಾಗಿದೆ. ಕೋರ್ಟ್ ಅನುಮತಿ ಕೊಟ್ಟರಷ್ಟೇ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳೇನಿದ್ದಾರೆ ಅವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಈಗಾಗಲೇ ನಿನ್ನೆ ಒಂದು ಮಾತು ಕೇಳಿ ಬರ್ತಾ ಇತ್ತು ಅಂದರೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ನಟ ದರ್ಶನನ್ನು ಕಳಿಸ್ತಾರೆ, ಇತರೆ ಆರೋಪಿಗಳನ್ನು ತುಮಕೂರು, ಚಿತ್ರದುರ್ಗ ಈ ರೀತಿಯಾಗಿ ಬೇರೆ ಬೇರೆ ಜೈಲಿಗೆ ಕಳಿಸ್ತಾರೆ ಅನ್ನೋ ಮಾಹಿತಿಗಳಿದ್ವು. ಹಾಗಾಗಿ ಇವತ್ತು ಕೋರ್ಟ್ಗೆ ಏನು ಅರ್ಜಿ ಸಲ್ಲಿಸ್ತಾರೆ, ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಕೋರ್ಟ್ ಅನುಮತಿ ಕೊಟ್ಟರಷ್ಟೇ ಇವರನ್ನು ಬೇರೆ ಜೈಲಿಗೆ ಕಳಿಸ್ತಾರೆ. ಒಂದು ವೇಳೆ ಏನು ಕೋರ್ಟಲ್ಲಿ ಇಲ್ಲ ಇಲ್ಲೇ ಕಂಟಿನ್ಯೂ ಮಾಡಿ ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿಕೊಡಿ, ಭದ್ರತೆ ಕೊಡಿ ಅನ್ನೋಂತೇನೋ ಸೂಚನೆ ಕೊಟ್ಟರೆ ಮುಂದಕ್ಕೂ ಕೂಡ ಪರಪ್ಪನಗ್ರಹಾರ ಜೈಲಲ್ಲೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ. ಒಟ್ಟಲ್ಲಿ ದುಡ್ಡಿದ್ದವರ ಸ್ವರ್ಗ ಆಗಿದ್ದಂತಹ ಪರಪ್ಪನಗ್ರಹಾರದಲ್ಲಿ ಮೇಜರ್ ಚೇಂಜಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಸಿಸ್ಟಮ್ ಕ್ಲೀನ್ ಆಗುತ್ತಾ ಅಥವಾ ನಾಮಕೆ ವಾಸ್ತೆಗೆ ಮಾತ್ರ ಆಗುತ್ತಾ, ದರ್ಶನ್ ಅವರ ಪರಪ್ಪನಗ್ರಹಾರ ಜೈಲಿನ ಭವಿಷ್ಯ ಏನು ಅನ್ನೋದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ.